ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲಿನ ಸುದ್ದಿಯನ್ನ ಗಮನಿಸೋದಾದ್ರೆ, ನಾಳೆಯಿಂದ ಇನ್ನೇನು ಅಧಿವೇಶನ ಆರಂಭ ಆಗುತ್ತೆ. ಒಂದು ಕಡೆಯಲ್ಲಿ ಅಧಿವೇಶನದಲ್ಲಿ ಒಗ್ಗಟ್ಟಿನ ಜಪವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಿರ್ಧಾರಗಳಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳಾಗಿದೆ. ಆದ್ರೆ ಈಗಾಗಲೇ ನಾಳೆ ಬೆಳಗಾವಿಗೆ ತೆರಳಬೇಕು, ಅಧಿವೇಶನ ಆರಂಭ ಆಗುತ್ತೆ. ಆದ್ರೆ ಈಗಾಗಲೇ ಈ ಗದ್ದಲ ಏನಿದೆ ಅಥವಾ ಕುರ್ಚಿ ಕದನ ಏನಿದೆ, ಇವರಿಬ್ಬರ ಸಿಎಂ ಹಾಗೂ ಡಿಸಿಎಂ ಇವರಿಬ್ಬರ ಗಮನ ಇರೋದು ಹೈಕಮಾಂಡ್ನತ್ತ. ಹೈಕಮಾಂಡ್ನಿಂದ ಯಾವಾಗ ಬುಲಾವ್ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳಿದೆ. ಕಲಾಪದಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋದಕ್ಕೆ ಸಿಎಂ ಡಿಸಿಎಂ ಸಜ್ಜಾಗಿದ್ದಾರೆ. ಅಧಿವೇಶನದ ನಡುವೆಯೂ ಕೂಡ ನಾಯಕರ ಚಿತ್ತ ಇರೋದು ದೆಹಲಿಯಲ್ಲಿ, ನಾಯಕರ ದೇಹ ಬೆಳಗಾವಿಯಲ್ಲಿ, ಮನಸ್ಸು ಮಾತ್ರ ದೆಹಲಿಯಲ್ಲಿ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ವರಿಷ್ಠರು ಯಾವಾಗ ಕರೀತಾರೆ ಅಥವಾ ಅವರ ತೀರ್ಮಾನ ಏನಾಗಿರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಹಾಗೂ ಡಿಸಿಎಂ ಚಿತ್ತ ಇದೆ. ಚಳಿಗಾಲದ ಅಧಿವೇಶನಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ನಾಳಿನ ಅಧಿವೇಶನದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮಾತಾಡಬೇಕು, ಜೊತೆಗೆ ಯಾವ ವಿಚಾರಗಳನ್ನ ಪ್ರಸ್ತುತಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಿದ್ದತೆಗಳನ್ನ ಮಾಡಿಕೊಂಡಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈ ಪವರ್ ಫೈಟ್ ನಡುವೆ ನಾಳೆಯಿಂದ ಸದನ ಕದನ ಕೂಡ ಆರಂಭ ಆಗುತ್ತೆ. ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯಲ್ಲೂ ಕೂಡ ಸರ್ವಸನ್ನದ್ದವಾಗಿದೆ. ಅಧಿವೇಶನದ ನಡುವೆಯೂ ಕೂಡ ಸಿಎಂ ಡಿಸಿಎಂ ಚಿತ್ತ ಇರುವುದು ದೆಹಲಿಯತ್ತ. ನಿನ್ನೆ ಸೋನಿಯಾ ನಿವಾಸದಲ್ಲಿ ಮೊದಲ ಸುತ್ತಿನ ಮೀಟಿಂಗ್ ಆಯಿತು. 2 ಗಂಟೆ ಮಾತುಕತೆಯನ್ನ ನಡೆಸಿದ್ರೂ ಕೂಡ ಯಾವುದೇ ನಿರ್ಧಾರಕ್ಕೆ ತೀರ್ಮಾನಕ್ಕೆ ಬಂದಿಲ್ಲ. ಈ ಅಧಿವೇಶನದ ಮಧ್ಯದಲ್ಲೇ ಎಲ್ಲಾದ್ರೂ ಬುಲಾವ್ ಬರುತ್ತಾ ಇಬ್ರು ನಾಯಕರಿಗೂ ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕಿದೆ. ಅಧಿವೇಶನದ ನಂತರದಲ್ಲಿ ಏನೇ ಇದ್ರು ಮಾತುಕತೆ ಅಂತ ಹೇಳಲಾಗಿತ್ತು. ಆದ್ರೆ ಅದರ ಮಧ್ಯದಲ್ಲಿ ಏನಾದ್ರೂ ಕರೀತಾರಾ ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕಿದೆ. ಯಾರಿಗೆ ಜಾಕ್ಪಾಟ್, ಯಾರಿಗೆ ಶಾಕ್ ಅನ್ನೋದು ಇನ್ನೂ ಕೂಡ ನಿಗೂಢ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಗಮನಿಸ್ತಾ ಇದ್ದೀವಿ ಈಗಾಗಲೇ ಈ ಕುರ್ಚಿ ಕದನ ಒಂದು ಕಡೆ, ಅದರ ನಂತರದಲ್ಲಿ ಈಗ ನಾಳೆಯಿಂದ ಅಧಿವೇಶನಕ್ಕೂ ಸಿದ್ದತೆಗಳು ಒಂದು ಕಡೆ, ಸದನ ಕದನ, ಅದರ ಜೊತೆಯಲ್ಲಿ ಕುರ್ಚಿ ಕದನ. ಈ ಎರಡಕ್ಕೂ ಕೂಡ ಒಂದಷ್ಟು ಪ್ಲಾನಿಂಗ್ ಅನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ. ಇದ್ರ ಮಧ್ಯದಲ್ಲಿ ಎಲ್ಲಾದ್ರೂ ದೆಹಲಿಯಿಂದ ಬುಲಾವ್ ಬರುತ್ತಾ ಅಥವಾ ಮಧ್ಯದಲ್ಲಿ ಎಲ್ಲಾದ್ರೂ ಸಾರ್ಟ್ ಔಟ್ ಆಗುತ್ತಾ? ಯಾವ ರೀತಿಯ ಸೂಚನೆಗಳು ಸಿಗ್ತಾ ಇದೆ ಹನುಮಂತು? ಅಶ್ವಿನಿ, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಪೋಸ್ಟರ್ ವಾರ್ ತಾರಕಕ್ಕೇರಿದಂತಹ ಸಂದರ್ಭದಲ್ಲಿ, ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂತಂದು ಹೇಳಿದ್ರೆ, ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅತ್ತ ದೆಹಲಿಯಲ್ಲಿ ನಡೀತಾ ಇರುವಂತಹ ಪಾರ್ಲಿಮೆಂಟ್ ಸೆಷನ್ ಅಲ್ಲೂ ಕೂಡ ಕಾಂಗ್ರೆಸ್ ಮುಜುಗರಕ್ಕೆ ಒಳಗಾಗಬಹುದು ಅನ್ನೋ ಕಾರಣಕ್ಕಾಗಿಯೇ ಒಂದಷ್ಟು ಕಡಿವಾಣ ಹಾಕಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಸಕ್ಸಸ್ ಆಯಿತು ಹೈಕಮಾಂಡ್. ಆದಾಗ್ಯೂ ಕೂಡ ಇಬ್ಬರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಆದಂತಹ ಬ್ರೇಕ್ಫಾಸ್ಟ್ ನಂತರದಲ್ಲಿ ಒಗ್ಗಟ್ಟಿನ ಜಪವನ್ನ ಮಾಡಿದ್ರು. ಅದರ ಜೊತೆಗೆ ಪ್ರತಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಏನಾದರೂ ಮಂಡಿಸಿದ್ರೆ ನಮ್ಮಲ್ಲಿ ಬಹುಸಂಖ್ಯೆ ಇದೆ ಅನ್ನುವಂತ ಕಾರಣಕ್ಕಾಗಿಯೇ ಒಗ್ಗಟ್ಟಿನ ಜಪವನ್ನ ಮಾಡ್ತಾ ಇದ್ರು. ಯಾರೂ ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ ಚಳಿಗಾಲದ ಅಧಿವೇಶನದ ಬಳಿಕವೇ ಮತ್ತೆ ಈ ಒಂದು ಕುರ್ಚಿಯ ವಿಚಾರ ಪ್ರಸ್ತಾಪ ಆಗತ್ತೆ, ಹೈಕಮಾಂಡ್ ನಾಯಕರು ಅವಾಗ ಚರ್ಚೆ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಎರಡೂ ಬಣದ ನಾಯಕರು ಇದ್ರು. ಇತ್ತ ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರು ಇದ್ರು, ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಾಯಕರು ಇಬ್ಬರೂ ಕೂಡ ಇದ್ರು. ಈ ನಡುವೆ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಒಂದು ಸಭೆ ಏನಿದೆ, ಆ ಸಭೆ ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಸಂಚಲನ ಮೂಡಿಸಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ, ಸೋನಿಯಾ ಗಾಂಧಿ ಅವರ ಮುಂದೆ ಒಂದು ಅಧಿಕೃತವಾಗಿ ರಾಜ್ಯದ ವಿಚಾರ, ಕುರ್ಚಿಯ ವಿಚಾರ ನಿನ್ನೆ ಪ್ರಸ್ತಾಪವಾಗಿದೆ. ಸುದೀರ್ಘ 2 ಗಂಟೆಗಳ ಕಾಲ ಚರ್ಚೆ ಆಗಿ ಅದು ಯಾವುದೇ ರೀತಿಯ ತೀರ್ಮಾನಕ್ಕೂ ಕೂಡ ಬಂದಿಲ್ಲ. ಮತ್ತೊಂದು ಸುತ್ತಿನ ಸಭೆಯನ್ನು ಮಾಡುವಂತ ಅವಶ್ಯಕತೆ ಇದೆ ಅನ್ನುವಂತ ಸೂಚನೆಯನ್ನ ಮತ್ತೆ ಮಾಧ್ಯಮಗಳಿಗೂ ಕೂಡ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಹೇಳಿದ್ದಾರೆ. ಈ ಬೆಳವಣಿಗೆ ಆದ ನಂತರದಲ್ಲಿ ಈಗ ಚಳಿಗಾಲದ ಅಧಿವೇಶನ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಮೇಲ್ನೋಟಕ್ಕೆ ಇಲ್ಲಿ ಒಗ್ಗಟ್ಟಿನ ಜಪವನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಇಡೀ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಿನ ಜಪ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದು ಹೇಳಿದ್ರೆ, ಅನೇಕ ಸವಾಲುಗಳಿದೆ. ಪ್ರತಿಪಕ್ಷಗಳು ಟೀಕೆ ಮಾಡುವಂತದ್ದು, ಸಮರ ಸಾರುವಂತದ್ದು, ಸಮರಾಭ್ಯಾಸ ಪ್ರತಿಪಕ್ಷಗಳ ವಿರುದ್ಧ ಮಾಡಿದಾಗ್ಲೂ ಕೂಡ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದು ಹೇಳಿದ್ರೆ, ಚಳಿಗಾಲದ ಅಧಿವೇಶನದಲ್ಲಿ ದೇಹ ಇರುತ್ತೆ, ಹೈಕಮಾಂಡ್ ಇಂದ ಯಾವಾಗ ಕರೆ
ಕಡೆ ಬರುತ್ತೆ ಅನ್ನೋಂತ ಮನಸ್ಸು ಆ ಕಡೆ ಇರುತ್ತೆ ಅನ್ನೋಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಡುವೆ ಒಂದು ಕಡೆಗೆ ಶಾಸಕರನ್ನ ಒಗ್ಗೂಡಿಸಿಕೊಳ್ಬೇಕು, ಸಚಿವರನ್ನ ಒಗ್ಗೂಡಿಸಿಕೊಂಡು ಸರ್ಕಾರ ಪ್ರತ್ಯುತ್ತರವನ್ನು ಪ್ರತಿಪಕ್ಷಗಳಿಗೆ ಪ್ರತ್ಯುತ್ತರ ಕೊಡಬೇಕು. ಇದರ ಜೊತೆಗೆ ಹೈಕಮಾಂಡ್ ಏನಾದ್ರು ಬರಕ್ಕೆ ಹೇಳಿದ್ರೆ ಅಲ್ಲಿಗೂ ಕೂಡ ಹೋಗಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾರು ಕೂಡ ಅಂದ್ರೆ ಎಲ್ಲವೂ ಕೂಡ ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಶುರುವಾಗುತ್ತೆ ಅನ್ನುವಂತ ಚರ್ಚೆ. ಚಳಿಗಾಲ ಅಧಿವೇಶನ ಪ್ರಾರಂಭದ ದಿನವೇ ಈ ರೀತಿ ಆಗಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಮತ್ತಷ್ಟು ಗೊಂದಲಗಳನ್ನ ಮೂಡಿಸಿದೆ. ಈ ಗೊಂದಲಗಳನ್ನ ಯಾವ ರೀತಿ ಫೇಸ್ ಮಾಡುತ್ತೆ, ಈ ಗೊಂದಲಗಳ ನಡುವೆ ಪ್ರತಿಪಕ್ಷಗಳಿಗೆ ಸರ್ಕಾರ ಯಾವ ರೀತಿ ತಿರುಗೇಟು ಕೊಡುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ನಾಳೆಯಿಂದ ಶುರುವಾಗುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ನಾಯಕರ ದೇಹಗಳೆಲ್ಲವೂ ಕೂಡ ಇಲ್ಲಿರುತ್ತೆ, ಮನಸ್ಸು ಮಾತ್ರ ಕಾಂಗ್ರೆಸ್ನ ಹೈಕಮಾಂಡ್ ನತ್ತ ಇರುತ್ತೆ. ಯಾವಾಗ ಕರೆ ಬರುತ್ತೆ ಅನ್ನೋಂತ ಕಾದು ನೋಡುವ ತಂತ್ರಗಾರಿಕೆಯನ್ನ ಎರಡೂ ಬಣದ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಶ್ವಿನಿ, ಹನುಮಂತು, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗಾಗಲೇ ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ಮೀಟಿಂಗ್ ಆಯ್ತು, 2 ಗಂಟೆ ಮಾತುಕತೆಗಳನ್ನ ನಡೆಸಿದ್ರು, ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿರುವಂತಹ ವಿಚಾರ. ಕೆ ಸಿ ವೇಣುಗೋಪಾಲ್ ಅವರು ಹೇಳ್ತಾರೆ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡ್ತೀವಿ ಅನ್ನುವಂಥದ್ದು. ಹಾಗಾದ್ರೆ ಈಗಾಗಲೇ ವಿಪಕ್ಷಗಳು ಕೂಡ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡ್ಕೊಂಡಿರೋದ್ರಿಂದ ಆದಷ್ಟು ಬೇಗ ಇವರಿಬ್ಬರನ್ನು ಕೂಡ ಕರೆಸಿಕೊಳ್ಳುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿದೆಯಾ? ಯಾವ ರೀತಿ ರಾಜಕೀಯ ಚರ್ಚೆಗಳು ಇದ್ರ ಬಗ್ಗೆ ಆಗ್ತಾ ಇದೆ ಅಂತ? ಅಶ್ವಿನಿ, ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ್ರೆ ಇಬ್ಬರನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಇಬ್ಬರನ್ನೂ ಕೂರಿಸಿಯೇ ಮಾತುಕತೆಯನ್ನ ನಡೆಸಿಯೇ ಅಂತಿಮ ನಿರ್ಧಾರವನ್ನ, ಕಾಂಗ್ರೆಸ್ನ ಅಂತಿಮ ನಿರ್ಧಾರವನ್ನ ತಿಳಿಸಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಅವಿಶ್ವಾಸದ ವಿಚಾರ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಹೇಳಿದ್ರು, ಅವಿಶ್ವಾಸ ನಿರ್ಣಯವನ್ನ ನಾವು ಮಂಡಿಸ್ತೇವೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಆದ್ರೆ ಅವಿಶ್ವಾಸ ಮಂಡಿಸ್ತಾರೆ ಅನ್ನುವಂತ ಹೆಸರಿನಲ್ಲಿ ಕಾಂಗ್ರೆಸ್ನ ಶಾಸಕರು ಸಚಿವರನ್ನ ಒಗ್ಗೂಡಿಸುವ ತಂತ್ರಗಾರಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಆರ್ ಅಶೋಕ್ ಅವರು ಹೇಳಿರುವಂತದ್ದು. ಅಂದ್ರೆ ಇಲ್ಲಿ ಅವಿಶ್ವಾಸ ಮಂಡಿಸಿ ಸರ್ಕಾರಕ್ಕೆ ಮುಜುಗರ ಮಾಡುವ ಕಾರ್ಯತಂತ್ರವನ್ನು ಬಿಜೆಪಿ ಮಾಡುತ್ತಾ ಇಲ್ವಾ ಅನ್ನುವಂಥದ್ರಲ್ಲಿ ಇನ್ನೂ ಕೂಡ ಬಿಜೆಪಿಯಲ್ಲಿ ಒಂದಷ್ಟು ಸಲಹೆಗಳು ಬಂದಿದೆ, ಆದ್ರೆ ಯಾವುದೇ ರೀತಿಯ ತೀರ್ಮಾನ ಆಗಿಲ್ಲ. ಆದಾಗ್ಯೂ ಕೂಡ ಕಾಂಗ್ರೆಸ್ ಈ ಒಂದು ಅಸ್ತ್ರವನ್ನ ಒಂದಷ್ಟು ಪ್ರತ್ಯಸ್ತ್ರವಾಗಿ ಬಳಸಿಕೊಂಡು ಒಗ್ಗೂಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಈ ಒಗ್ಗೂಡಿಕೆಯನ್ನು ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದದ್ದು, ಚಳಿಗಾಲ ಅಧಿವೇಶನ ನಾಳೆಯಿಂದ ಶುರುವಾಗುತ್ತೆ. ಸರ್ಕಾರಕ್ಕೆ ಶಾಸಕರು ಕೇಳುವಂತಹ, ಪ್ರತಿಪಕ್ಷ ಕೇಳುವಂತಹ ರೈತರ ಸಮಸ್ಯೆಗಳು, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಚರ್ಚೆ ಆಗಬೇಕಾದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ಕುರ್ಚಿಯ ವಿಚಾರ ಚರ್ಚೆ ಮಾಡಿರುವಂತದ್ದು ಗಮನ ಬೇರೆ ಕಡೆ ಸೆಳೆಯುವಂತ ಒಂದಷ್ಟು ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತೊಂದು ಸುತ್ತಿನ ಸಭೆ ಯಾವಾಗ ನಡೆಸ್ತಾರೆ ಅನ್ನುವಂಥದ್ದೇ ಈಗ ಮತ್ತಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಅಶ್ವಿನಿ, ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಒಂದಷ್ಟು ಕೂಲಂಕುಷವಾಗಿ ಚರ್ಚೆ ಆಗಬೇಕಾದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ಕುರ್ಚಿಯ ವಿಚಾರ ಚರ್ಚೆ ಮಾಡಿರುವಂತದ್ದು ಗಮನ ಬೇರೆ ಕಡೆ ಸೆಳೆಯುವಂತ ಒಂದಷ್ಟು ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತೊಂದು ಸುತ್ತಿನ ಸಭೆ ಯಾವಾಗ ನಡೆಸ್ತಾರೆ ಅನ್ನುವಂಥದ್ದೇ ಈಗ ಮತ್ತಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಅಶ್ವಿನಿ, ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ.